ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬರುವಂತ ಧಾರಾವಾಹಿಗಳು ಯಾವ ತರದಂತ ನಿಮ್ಗೂ ಗೊತ್ತಿರುತ್ತೆ. ಒಂದ್ಸಲ TRP ಡೌನ್ ಆದಾಗ್ಲೂ 10 ಗಂಟೆಗೆ ಆಗ್ತಾರೆ. ಬಟ್ ಓಕೆ, ಆಕ್ಟರ್ಗಳೆಲ್ಲ ತುಂಬಾ ಫೇಮ್ ಇರೋರು ಇದ್ದಾರೆ. ಸೂರಜ್ ಫೇಮ್ ಬಿಗ್ ಬಾಸ್ ಇಂದ ಖ್ಯಾತಿ ಪಡೆದಿರೋ ಅಂತವ್ರು. ಬಟ್ ಸ್ಲಾಟ್ ಬಗ್ಗೆ ನೀವು ಯೋಚನೆ ಮಾಡ್ಲೇ ಇಲ್ವಾ ಅಂತ? ಟೈಮಿಂಗ್ಸ್ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಒಂದ್ಸರಿ 10 ಗಂಟೆ ಅಂದಾಗ ಜರ್ಕಾಗಿದ್ದು ನಿಜ. ಆದರೆ ಚೆನ್ನಾಗಿದೆ, ಆ ಸ್ಲಾಟಿಗೆ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ಅಂತ ಚಾನಲ್ ಅವರು ಡಿಸಿಷನ್ ತಗೊಂಡಾಗ ಒಂದು ಪಾಸಿಟಿವ್ ಮೈಂಡಲ್ಲಿ ಯೋಚನೆ ಮಾಡೋಣ ನಾನು. ಹಾಗಾಗಿ ಅದರ ಯಾವ ನೆಗೆಟಿವ್ ಆಲೋಚನೆಗಳು ನನ್ನ ತಲೆಯಲ್ಲಿ ಇಲ್ಲ. ನೆಕ್ಸ್ಟ್ ಎಪಿಸೋಡ್ ಎಷ್ಟು ಚಾಲೆಂಜ್ ಅನ್ಸುತ್ತೆ ಸರ್? ಈಗ ಆ ಸ್ಲಾಟ್ ಇಂದ ಕೆಳಗೆ ಬರಬೇಕು ಅಂದ್ರೆ ನಿಮ್ಗೆ ಕೆಳಗೆ ಯಾಕೆ ಬರ್ತೀವಿ? ಅಲ್ಲೇ 1000 ಹೋಗ್ತೀವಿ. 9 ಗಂಟೆ ಆ ಸ್ಲಾಟಿಗೆ ತರಬೇಕು ಅಂತ ಅನ್ಸಿದ್ರೆ ಅಲ್ಲ, 10 ಗಂಟೆಗೆ 1000 ಎಪಿಸೋಡ್ ಹೋಗ್ತೀವಲ್ಲ ಬಿಡಿ, ಯಾಕೆ ಕೆಳಗಡೆ ಬರ್ತೀವಿ? ಇನ್ನು ಮೇಲೆ ಹೋಗೋಣ 1000 ಎಪಿಸೋಡ್ಗೆ. 11 ಗಂಟೆಗೆ ಹೋದ್ರೆ ಓಕೆನಾ ಮೇಡಮ್? ಜನ 9:30 11 ಗಂಟೆ ತನಕ ಬಿಗ್ ಬಾಸ್ ನೋಡ್ತಾ ಇದ್ರು. ಟೈಮ್ ಡಸಂಟ್ ಮ್ಯಾಟರ್. ನಮ್ಮ ಸೀರಿಯಲ್ ಚೆನ್ನಾಗಿದೆ, ಜನ ನೋಡ್ತಾರೆ ಅನ್ನೋ ಭಾವನೆ. ಫ್ಯಾಮಿಲಿ ಆಡಿಯನ್ಸ್ ದಪ್ಪ ಟೈಟಲ್ ಏನೇ ಫ್ಯಾಮಿಲಿ ಕ್ಯಾಚ್ ಮಾಡುವಂಥ ಟೈಟಲ್. ಸೊ ಇಟ್ ಶುಡ್ ಬಿ ಅಟ್ ಅ ವೆರಿ ಕನ್ವೀನಿಯಂಟ್ ಟೈಮ್ ಅಂತ ದಿಸ್ ವಾಟ್ ವಿ ಪ್ರಪೋಸ್. ಅಷ್ಟೇ, ಇಟ್ಸ್ ಲೆಫ್ಟ್ ಯು. ಸರ್, ಇಲ್ಲಿ 10 ಗಂಟೆ ಅನ್ನೋದನ್ನ ತಲೆಯಿಂದ ತೆಗೆದಾಕಿ ಒಂದು ಒಳ್ಳೆ ಸೀರಿಯಲ್ ಮಾಡಬೇಕು, ಅದನ್ನು ಜನಕ್ಕೆ ತಲುಪಿಸ್ಬೇಕು ಅನ್ನೋ ದಾಟಿಲಿ ಕೆಲಸ ಆಗ್ತಿದೆ ಸರ್. ಇಲ್ಲಿ 10 ಗಂಟೆ ಅನ್ನೋದನ್ನೇ ತಲೆಯಿಂದ ತೆಗೆದಾಕಿ ಸರ್, ಒಂದು ಒಳ್ಳೆ ಸೀರಿಯಲ್ ಮಾಡ್ತಿದ್ದೀವಿ, ಜನ ನೋಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ಸರ್, ಅಷ್ಟೇ. ಸೂರಜ್, ಇಲ್ಲಿ ಬಿಗ್ ಬಾಸ್ ಅಂತಂದ್ರೆ ಅದು ವ್ಯಕ್ತಿತ್ವದ ಆಟ. ಸೊ ಅಲ್ಲಿ ನಿಮಗೆ ನಿಮ್ಮ ವ್ಯಕ್ತಿತ್ವನ ತೋರಿಸೋದಕ್ಕೆ ನಿಮ್ಗೆ ಅಲ್ಲಿ ಚಾಲೆಂಜಸ್ ಫೇಸ್ ಮಾಡಬೇಕಾಗಿ ಬಂದಿರೋದಿಲ್ಲ. ಇಲ್ಲಿ ನೀವು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕಾಗತ್ತೆ. ಈವನ್ ನೀವು ಫ್ರೆಶರ್ ಆದರೂ ಕೂಡ ನಿಮ್ಮ ಒಂದು ಪರ್ಫೆಕ್ಟನ್ನು ನೀವು ಕೊಡಲೇಬೇಕಾಗತ್ತೆ. ಸೊ ಫ್ರೆಶರ್ ಆಗಿ ನಿಮ್ಗೆ ಏನಾದರೂ ಇಲ್ಲಿ ರ್ಯಾಗಿಂಗು ಅಥವಾ ಏನಾದರೂ ಆ ಥರದ ಎಕ್ಸ್ಪೀರಿಯನ್ಸ್ ಆಯಿತಾ? ಫ್ರೆಶರ್ ಆಗಿ ಆ್ಯಕ್ಟಿಂಗ್ನ ನೀವು ಸ್ಟಾರ್ಟ್ ಮಾಡಿದಂತಹ ಈ ಒಂದು ಸೀರಿಯಲ್ ಮೂಲಕವಾಗಿ ಹೇಳಿದಾಗ. ಇಲ್ಲ, ಎಲ್ಲರೂ ರ್ಯಾಕ್ ಮಾಡ್ತಿದ್ದಾರೆ. ನನಗೆ ಹೇಳ್ಬೇಡ ಅಂತ ಬ್ಯಾಕ್ ಸ್ಟೇಜಲ್ಲಿ ಹೇಳಿದ್ರು. ಜಸ್ಟ್ ಕಿಡಿಂಗ್. ಇಲ್ಲ, ಆ ಥರ ಎಲ್ಲ ಏನಿಲ್ಲ, ಯಾರೂ ರ್ಯಾಕ್ ಮಾಡ್ತಿಲ್ಲ. ದೇ ಆರ್ ವೆರಿ ಫ್ರೆಂಡ್ಲಿ. ಲೈಕ್ ಈ ಥರ ಟೀಮ್ ಸಿಕ್ಕಿರೋದು ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಬಟ್ ತುಂಬ ಸಪೋರ್ಟಿವ್ ಇದ್ದಾರೆ ಎಲ್ಲರೂ. ಈಗ ಯಾವ್ದಾದ್ರು ಒಂದು ಟೀಮ್ ಸರಿ ಬರಲಿಲ್ಲ ಅಂದರೆ ಅವರೇ ಬಂದಂಗೆ ಹೇಳ್ತಾರೆ. ಅನುಷಾ ಮ್ಯಾಮ್ ಆಗಿರಲಿ, ಲೈಕ್ ಇನ್ನೊಂದ್ಸತಿ ತಗೋ, ಯು ಕ್ಯಾನ್ ಡೂ ದಿಸ್ ಅಂತ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ದಿಸ್ ಟೀಮ್ ಅಂತ ಹೇಳ್ತೀನಿ ನಾನು. ನಿರ್ದೇಶಕರಿಗೆ ಇದು ಪ್ರಶ್ನೆ, ಈ ಪಾತ್ರದ ಆಯ್ಕೆ ಅಂದ್ರೆ ಸೂರಜ್ ಅವರೇ ಮೊದಲ ಆಯ್ಕೆ ಆಗಿದ್ದಾರೆ? ಬಿಕಾಸ್ ನೋ ಅಫೆನ್ಸ್ ಟು ಸೂರಜ್ ಅವ್ರು ಇನ್ನೂ ಲೈಕ್ ಅಂದ್ರೆ ಅವ್ರ ಆಕ್ಟಿಂಗ್ ಪೊಟೆನ್ಷಿಯಲ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಮೊದಲ ಆಯ್ಕೆ ಅವರೇ ಆಗಿದ್ರ ಅಥವಾ ಆಲ್ರೆಡಿ ನುರಿತ ನಟರುಗಳು ಇದ್ರಲ್ವಾ? ಸರ್, ತುಂಬ ಜನ ದೊಡ್ಡ ಕಲಾವಿದರೆ ಆಗಿದ್ರು, ಋಣ ಇರಲಿಲ್ಲ ಸರ್. ಆ ಟೈಮಿಗೆ ಆ ಗಳಿಗೆಗೆ ಸೂರಜ್ ಸಿಕ್ಕರು ಸರ್, ಅವರು ಒಳಗಡೆ ಬಂದರು ಸರ್. ಓಕೆ, ಡೈರೆಕ್ಟರ್ ಸರ್ಗೆ ಪ್ರತಿಯೊಂದು ಸೀರಿಯಲ್ ಕೂಡ ಇತ್ತೀಚೆಗೆ ಬರ್ತೀವಿ ನೋಡ್ತಾ ಇದ್ರೆ ಫ್ರೇಮಲ್ಲಿ ಹಿಂದ್ಗಡೆ ಪೋಸ್ಟಲ್ಲಿ ಚಿಂತಾಕ್ರಾಂತರಾಗಿದ್ದೀರಾ, ಏನು ಕತೆ ಇದು? ಯಾಕೆ ಅಷ್ಟೊಂದು ಡಿಪ್ರೆಸ್ಸಲ್ಲಿ ಇದ್ದೀರಾ? ಖುಷಿಯಾಗಿರ್ಬೇಕು ತಾನೇ ಮದುವೆ ಆಗ್ಬೇಕಾದ್ರೆ? ಇಲ್ಲ, ಅದು ಕ್ಯಾರೆಕ್ಟರ್ ಆಗಿದೆ, ಸಿಚುವೇಶನ್ ಆಗಿದೆ. ಸೊ ಸಿಚುವೇಶನ್ನ ಎಲಾಬ್ರೇಟ್ ಮಾಡಿ ಅಲ್ಲ, ಇಷ್ಟೆಲ್ಲ ಮದುವೆ ಆಗ್ತಿದ್ದೀರಾ? ನೋಡ್ಬೇಕು ಅದು ಅಲ್ಲ ಡೈರೆಕ್ಟರ್ ಸರ್, ಆ ಪಾಪ ಅವ್ರಿಗೆ ಅಷ್ಟು ಚಂದ ಚೂಸ್ ಮಾಡಿದ್ದೀನಿ. ಸೊ ಸೀರಿಯಲ್ ಚೂಸ್ ಮಾಡೋಕ್ಕೆ ಅದೇ ನಾನು ಹೇಳ್ದಂಗೆ ದ ಸ್ಟೋರಿ ಲೈನ್. ಸೊ ನನ್ನ ಸಿನಿಮಾಗೆ ಆಫರ್ಸ್ ಹೇಳಿದ್ರು, ಬಟ್ ಎಲ್ಲೂ ಸ್ಟೋರೀಸ್ ಏನು ಕೇಳಿರಲಿಲ್ಲ. ಬಟ್ ಇಲ್ಲಿ ನಾನು ಬರ್ತಿದ್ದಂಗೆ ನಾನು ಒಂದು 2 ಡೇಸಲ್ಲಿ ಮಧು ಸರ್ನ ಮೀಟ್ ಮಾಡ್ತೀನಿ. ಮಧು ಸರ್ ಆಡಿಷನ್ ತೊಗೊಳ್ತಾರೆ ನನಗೆ. ಸೊ ಅವ್ರ ಸ್ಟೋರಿ ಎಲ್ಲ ಹೇಳಿದಾಗ ಎಲ್ಲೋ ರಿಲೇಟ್ ಮಾಡಿಕೊಂಡೆ. ನನಗೆ ಅಲ್ಲೇ ನಾನು ಕನ್ಫರ್ಮೇಷನ್ ಕೊಟ್ಟಿರಲಿಲ್ಲ ಅವ್ರಿಗೆ. ಸೊ ಇವೆನ್ಚುಲಿ ಯೋಚನೆ ಮಾಡಿದಾಗ ಲೈಕ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಲರ್ನಿಂಗ್ ಜರ್ನಿ ಅಂತ ನನಗನ್ನಿಸ್ತು. ಬಿಕಾಸ್ ಸೀರಿಯಲ್ ಅಂತ ಬಂದಾಗ ತುಂಬಾ ಆ್ಯಂಗಲ್ಸಲ್ಲಿ ಶಾರ್ಟ್ಸ್ ಎಲ್ಲ ತಗೋತಿರ್ತಾರೆ. ಸೊ ವೈಡ್ ಆ್ಯಂಗಲ್ ಆಗಲಿ, ಕ್ಲೋಸಪ್ ಆಗಲಿ, ಸೆಲೆಕ್ಷನ್ಸ್ ಆಗಲಿ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.